ಹಲೋ ಫ್ರೆಂಡ್ಸ್, ನನ್ನ ಹೆಸರು ಗಿರಿಧರ್ ಅಂತ. ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ತಿಳಿಸ್ಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ದೇವರು ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಅದು ಎಷ್ಟು ಸರಿನೋ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನಾನೆಲ್ಲೋ ಕೇಳಿದ್ದಿದ್ದು ವಿಚಾರ. ದೇವರು ಅನ್ನೋ ಪದ ಎಲ್ಲಿಂದ ಶುರುವಾಯಿತು, ಹೇಗೆ ಬಂತು ಅಂತ ಹೇಳೋದು ತುಂಬ ಕಷ್ಟ. ಯಾಕಂದರೆ ಈ ದೇವರು ಎಲ್ಲ ಕಡೆ ಇದ್ದಾನೆ. ಅಂದರೆ ಎಲ್ಲ ಧರ್ಮಗಳಲ್ಲೂ, ಎಲ್ಲ ಭಾಷೆಯಲ್ಲೂ, ಎಲ್ಲ ಪ್ರದೇಶಗಳಲ್ಲೂ ಅವ್ರದ್ದೇ ಆದ ರೀತಿ, ಅವ್ರದ್ದೇ ಆದಂತಹ ಒಂದು ಪರಿಕಲ್ಪನೆಯಲ್ಲಿ ದೇವರಿದ್ದಾನೆ. ಆ ದೇವರನ್ನು ಕಾನ್ಸೆಪ್ಟು ಅಂದರೆ ದೇವರು ಅನ್ನೋದನ್ನು ಹೇಗೆ ಜನ ನಂಬಿದರು, ಅಂದರೆ ದೇವರು ಇದ್ದಾನೆ ಅನ್ನೋದು ಹೇಗೆ ಗೊತ್ತಾಯಿತು ಜನಗಳಿಗೆ, ಯಾವ ರೀತಿ ಅವರಿಗೆ ದೇವ್ರು ಕಾಣಿಸ್ಕೊಂಡ, ಅಂದರೆ ಕಾಣಿಸ್ದ ಅನ್ನೋದಕ್ಕಿಂತ ಅವರ ಪರಿಕಲ್ಪನೆಯಲ್ಲಿ ಹೇಗೆ ದೇವರು ಅಂದರೆ ಯಾರು, ಈ ಥರ. ನಾನು ತುಂಬ ವರ್ಷಗಳ ಹಿಂದೆ ಒಬ್ಬರ ಜೊತೆ ಚರ್ಚೆ ಮಾಡುವಾಗ ಅವರೊಂದು ಕತೆ ಹೇಳಿದರು. ಆ ಕತೆ ನಿಜನೋ ಅಥವಾ ನಿಜವಾಗ್ಲೂ ಕತೆನೋ ಇದ್ದಂಗೆ ಗೊತ್ತಿಲ್ಲ, ಆದರೆ ಅವ್ರು ಹೇಳಿರೋ ಪ್ರಕಾರ ದೇವರನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ಕತೆನ. ಆಮೇಲೆ ನೀವೇ ಡಿಸೈಡ್ ಮಾಡಿ ಈ ಥರನೂ ಇರ್ಬೋದಾ ಅಂತ. ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿದೆ. ಅವ್ರು ಹೇಳಿರೋ ಆ ಕತೆ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಏನಪ್ಪ ಅಂತಂದರೆ, ನಮ್ಮೆಲ್ಲರ ಪೂರ್ವಜರು ಅಂದರೆ ಆದಿಮಾನವರು ಕಾಡಿನಲ್ಲಿದ್ದರು. ಆ ಸಮಯದಲ್ಲಿ, ಕಾಡಿನಲ್ಲಿರುವಂಥ ಸಮಯದಲ್ಲಿ ಒಂದು ದಿನ ಅವ್ರ ಕಾಡಿಗೆ ಬೆಂಕಿ ಬೀಳುತ್ತೆ. ಅದು ಹೇಗಂತ ಗೊತ್ತಿಲ್ಲ, ಬಟ್ ಕಾಡಿಗೆ ಬೀಳೋದು ಕಾಮನ್. ಬೆಂಕಿ ಬೀಳುತ್ತೆ. ಅವರಿಗೊಂದು ಕ್ಯೂರಿಯಾಸಿಟಿ, ಅಷ್ಟು ಬುದ್ಧಿ ಇರಲ್ಲ ಅವರಿಗೆ. ಸೊ ಅವ್ರು ಏನು ಮಾಡ್ತಾರೆ, ಆ ಬೆಂಕಿ ಹತ್ರ ಹೋಗ್ತಾರೆ. ಕಾಡು ಉರಿತಾ ಇರುತ್ತೆ, ಮುಗಿಲ ಹತ್ರಕ್ಕೆ ಬೆಂಕಿ ಚಾಚ್ಕೊಂಡಿರುತ್ತೆ. ಸೊ ಅವರು ಏನು ಮಾಡ್ತಾರೆ, ಆ ಬೆಂಕಿ ಹತ್ರ ಹೋಗ್ತಾರೆ. ಏನಿದು 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 ಅಂತ. ಅಲ್ಲಿ ಹೋದಾಗ ಆ ಬೆಂಕಿ ಹತ್ರ ಅವ್ರಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಸುಡ್ತಾ ಇರುತ್ತೆ. ಅವ್ರಿಗೆ ಆ ಶಾಖ ತಾಗುತ್ತೆ. ಆ ಶಾಖ ತೆಗೆದಾಗ ಅವರು ಇದರಿಂದ ನಮಗೆ ಅಪಾಯ ಇದೆ ಅಂತ ಅವರು ಅಲ್ಲಿಂದ ಮುಂದೆ ಹೋಗ್ತಾರೆ. ಮುಂದೆ ಹೋದಾಗ ಏನಾಗುತ್ತೆ, ತಿರ್ಗಾ ಮತ್ತೆ ಆ ಬೆಂಕಿ ಅಲ್ಲಿ ತನಕ ಆವರಿಸ್ಕೊಳ್ಳುತ್ತೆ. ಅವ್ರು ಭಯಪಟ್ಟು ಮತ್ತೆ ಓಡ್ತಾರೆ. ತಿರ್ಗಾ ಸುಸ್ತಾಗ್ಬಿಟ್ಟು ಕುತ್ಕೊಳ್ತಾರೆ. ಬಿಸಿಲು ಬೇರೆ ತುಂಬ. ಸೊ ಆವಾಗ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ. ತಿರ್ಗಾ ಮತ್ತು ಆ ಬೆಂಕಿ ಅವ್ರನ್ನ ಆವರಿಸ್ಕೊಳ್ಳುತ್ತೆ. ಅಂದರೆ ಸುಡ್ತಾ ಅಲ್ಲಿವರೆಗೂ ಬರುತ್ತೆ ಅವ್ರಿರೋ ಜಾಗ ತನಕ. ಬಂದಾಗ ಅವರು ತಿರ್ಗಾ ಮತ್ತೆ ಭಯ ಪಡ್ತಾರೆ. ಏನಪ್ಪ ಇದು ಈ ಥರ ಆಗ್ತಾ ಇದೆ, ಏನಿದು, ನಾವೆಲ್ಲೋಗ್ಬೇಕು, ಏನು ಮಾಡಬೇಕು, ಅವ್ರಿಗೆ ಅಷ್ಟು ಜ್ಞಾನ ಇರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಮತ್ತೆ ಓಡ್ತಾರೆ ಎದ್ದು. ಇದೇ ಥರ ಆಗುತ್ತೆ. ಮುಂದೆ ಹೋಗ್ತಾ ಒಂದು ಕಲ್ಲಿನ ಗುಹೆ ಕಾಣಿಸುತ್ತೆ ಅವ್ರಿಗೆ. ಸುತ್ತಲೂ ಕಾಡಿರುತ್ತೆ, ಕಲ್ಲಿನ ಗುಹೆ ಕೂಡ ಇರುತ್ತೆ. ಗುಹೆ ಒಳಗಡೆ ಓಡೋಗ್ತಾರೆ. ಎಲ್ಲರೂ ಗುಹೆ ಒಳಗಡೆ ಹೋಗ್ತಾರೆ. ಎಲ್ಲರೂ ಗುಹೆ ಒಳಗಡೆ ಹೋದಾಗ ಆ ಬೆಂಕಿ ಆವರಿಸ್ಕೊಳ್ತಾ ಆ ಗುಹೆಯನ್ನು ಸುತ್ತ ಆವರಿಸಿದಾಗ ಇವರು ಒಳಗಡೆನೇ ಉಳ್ಕೊಳ್ತಾರೆ. ಏನು ಮಾಡೋದು, ನಾವು ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಅವರು ತುಂಬ ಭಯ ಪಡ್ತಿರ್ತಾರೆ. ಅದೇ ಸಮಯದಲ್ಲಿ ಸಂಜೆ ಆಗಿಬಿಡುತ್ತೆ. ಈ ಥರ ಅವರು ಬೆಂಕಿಯಿಂದ ತಪ್ಪಿಸ್ಕೊಂಡು ಮುಂದೆ ಬರ್ತಾ ಕತ್ಲಾಗ್ಬಿಡುತ್ತೆ. ರಾತ್ರಿ ಅಲ್ಲೇ ಉಳ್ಕೊಂಡಾಗ ಫುಲ್ಲು ಕಾಡು ಸುಡ್ತಾ ಇರುತ್ತಲ್ಲ, ಅದೇ ಟೈಮಲ್ಲಿ ಮಳೆ ಬರುತ್ತೆ. ಅದೇ ಟೈಮಲ್ಲಿ ಮಳೆ ಬಂದಾಗ ಆ ಬೆಂಕಿ ಎಲ್ಲ ನಂದು ಹೋಗುತ್ತೆ. ಇವ್ರೇನಾಗುತ್ತೆ, ಬೆಳಗ್ಗೆ ಎದ್ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಬೆಂಕಿ ಎಲ್ಲ ನಂದು ಹೋಗಿರುತ್ತೆ. ಅವರು ಮೊದಲಿಗೆ ಟ್ರೈ ಮಾಡ್ತಾರೆ ಅದನ್ನು ಆರ್ಸೋಕ್ಕೆ. ಅಷ್ಟು ದೊಡ್ಡ ಬೆಂಕಿನ ಅವ್ರಿಗೆ ಆರ್ಸೋಕ್ಕಾಗಲ್ಲ. ಸೊ ಅವರು ಅಲ್ಲಿಂದ ಪಲಾಯನ ಮಾಡಿರ್ತಾರೆ, ಅಂದರೆ ಓಡ್ ಬಂದಿರ್ತಾರೆ, ಬಿಟ್ಟು ಈ ಗುಹೆ ಒಳಗಡೆ ಸೇರ್ಕೊಂಡಿರ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ, ಮಳೆ ಬಂದ್ಬಿಟ್ಟು ಇದೆಲ್ಲ ನೆಂದೋಗಿರುತ್ತೆ, ಅಂದರೆ ಆರಿ ಹೋದಾಗ ಇವರು ಹೊರಗಡೆ ಬಂದು ನೋಡಿ, ಅಯ್ಯೋ ಇಂಥ ಒಂದು ಬೆಂಕಿನ ಯಾರು ನಂದಿಸಿದ್ರು,
ಯಾರು ಆರಿಸಿದ್ರು, ಯಾರು ಈ ನೀರು ಹಾಕಿದ್ರು, ನೀರಂದ್ರೂ ಅವ್ರಿಗೆ ಗೊತ್ತಿಲ್ಲ, ಬಟ್ ಏನೋ ಒಂದು ಎಲ್ಲ ಹೋಗಿದೆ ಅಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡಿದಾಗ ಅವ್ರಿಗನ್ಸುತ್ತೆ, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ, ನಮ್ಗಿಂತ ದೊಡ್ಡ ಮನುಷ್ಯ, ಅವನಿಗೆ 4 ಕೈ ಇದ್ದಾವೋ 8 ಕೈ ಇದ್ದಾವೋ, ಅವ್ನು ನಮ್ಗಿಂತ ಎಷ್ಟೋ ಎತ್ತರ ಇದ್ದಾನೆ, ಅವನು ಈ ಥರ ಇದನ್ನು ಬೆಂಕಿ ಆರಿಸಿದ್ದಾನೆ, ನಮ್ಮನ್ನು ಉಳಿಸಿದ್ದಾನೆ ಅಂತ ಅವ್ರ ಮೈಂಡಲ್ಲಿ ಬರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಮುಗಿಲನ್ನ ನೋಡ್ಬಿಟ್ಟು ಕೈ ಮುಗಿತಾರೆ. ಕೈ ಮುಗಿತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಅವಾಗಲಿಂದ ನಮ್ಗಿಂತ ದೊಡ್ಡ ಒಬ್ಬ ಮನುಷ್ಯ ಇದ್ದಾನೆ, ಅವನು ನಮ್ಮನ್ನ ಎಲ್ಲರನ್ನೂ ಕಾಪಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನನ್ನು ದೇವರು, ಅವನು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಅವ್ರು ನನಗೆ ಹೇಳಿರೋ ಕತೆ. ಈಗ ನೀವೇ ಯೋಚನೆ ಮಾಡಿ, ಈ ಥರನೂ ಇರ್ಬೋದಾ? ಹೌದಲ್ವಾ? ದೇವರನ್ನ ಕಾನ್ಸೆಪ್ಟ್ ಈ ಥರನೂ ಬಂದಿರ್ಬೋದು ಅಂತ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಚಾರಗಳನ್ನ ತಿಳಿಸ್ತೀನಿ.